ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ಪರೀಕ್ಷೆ ಇದೆ. ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪರೀಕ್ಷೆ ಕೇಂದ್ರದಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಪರೀಕ್ಷೆ ಇರುತ್ತೆ. ಪ್ರತಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗಿದೆ. ಪರೀಕ್ಷೆ ಕೇಂದ್ರಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪರೀಕ್ಷೆ ಕೇಂದ್ರದ ಸುತ್ತ 200 ಮೀಟರ್ ಪ್ರದೇಶವನ್ನು ಈಗ ನಿಷೇಧ ಮಾಡಲಾಗಿತ್ತು. ಅಂದರೆ ಯಾಕೆ ನಿಷೇಧ ಇರುತ್ತಂದರೆ ಬೇರೆಯವರಿಗೆ ಅವಕಾಶ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಪ್ರದೇಶದಲ್ಲಿ ಜಿರಾಕ್ಸ್ ಅಂಗಡಿ ಕೂಡ ಇರಲ್ಲ. ಜಿರಾಕ್ಸ್ ಆಗಿರ್ಬೋದು, ಸೈಬರ್ ಕಂಪ್ಯೂಟರ್ ಸೆಂಟರ್ಗಳನ್ನು ಕೂಡ ಮುಚ್ಚಲು ಈಗ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇವತ್ತು PUC ಎಕ್ಸಾಮ್ ಇರೋದ್ರಿಂದಾಗಿ ಸಹಜವಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೀತಿದ್ದಾರೆ? ಜೊತೆಗೆ ಫ್ರೀ ಇದೆಯಾ? ಬಸ್ಸಲ್ಲಿ ಏನಾದರೂ ಅವರಿಗೆ ಫ್ರೀ ವ್ಯವಸ್ಥೆ ಇದೆಯಾ? ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆಯಾಗಿದ್ದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇವತ್ತಿನಿಂದ PUC ಪರೀಕ್ಷೆ ಇದೆ. ಹಂಗಾಗಿ ಪರೀಕ್ಷೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪರೀಕ್ಷೆ ಕೇಂದ್ರದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ಇರುತ್ತೆ. ಪ್ರತಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗುತ್ತೆ. ಪರೀಕ್ಷೆ ಕೇಂದ್ರಗಳಿಗೆ ಪೊಲೀಸ್ ಕಡೆಯಿಂದ ಸೂಕ್ತ ಭದ್ರತೆ ಮತ್ತು ಬಂದೋಬಸ್ತ್. ಯಾರೂ ಕೂಡ ಚೀಟಿಂಗ್ ಮಾಡಬಾರ್ದು. ವಿದ್ಯಾರ್ಥಿಗಳು ಎಷ್ಟು ಓದಿದ್ದಾರೆ ಅಷ್ಟು ಬರೆದ್ರೆ ಸಾಕು ಅಂಥೇಳಿ. ನೀವು ಯಾವುದೇ ರೀತಿಯಾಗಿ ಕಾಪಿ ಗೀಪಿ ಮಾಡೋಂಗೆ ಇಲ್ಲ, ಅಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲ ಅಂತಂದರೆ ನೀವು ಡಿಬಾರ್ ಆಗ್ತೀರಿ. ಹಂಗಾಗಿ ಆ ಪರೀಕ್ಷೆ ಕೇಂದ್ರದ ಸುತ್ತ 200 ಮೀಟರ್ ತನಕ ನಿಷೇಧ ಮಾಡಲಾಗತ್ತೆ. ಅಂದರೆ ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಮಕ್ಕಳನ್ನು ನೋಡೋಕ್ಕೆ ಬರ್ತೀವಿ, ಅದು ಇದು ಬರ್ತೀವಿ, ಅದಕ್ಕೆ ಅವಕಾಶ ಇರೋದಿಲ್ಲ. ಎಷ್ಟು ಓದಿರ್ತಾರೆ ಅಷ್ಟು ಪ್ರಾಮಾಣಿಕವಾಗಿ ಬರೀಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಚೀಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಕಾಪಿ ಹೊಡೆಯೋದಕ್ಕೆ ಅಂತೂ ಅವಕಾಶ ಇಲ್ಲವೇ ಇಲ್ಲ. ಇಲ್ಲ ಅಂತಂದರೆ ಭಾಳ ನೀವು ಡಿಬಾರ್ ಆಗಬೇಕಾಗತ್ತೆ. ಹಂಗಾಗಿ ನೀವು ಪ್ರಾಮಾಣಿಕವಾಗಿ ಬರೀರಿ ಸಾಕು. ಎಷ್ಟು ಓದಿದ್ದೀರಿ ಅಷ್ಟು ಬರೀರಿ. ದೊಡ್ಡ ವಿಷಯ ಅಲ್ಲ ಪಾಸಾಗೋದು. ಹಂಗಾಗಿ ಪ್ರಾಮಾಣಿಕವಾಗಿ ಬರೀಬೇಕು ಅನ್ನುವಂಥ ವಿಚಾರ. ಹಂಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 10 ಗಂಟೆಗೆ ಈ ಎಕ್ಸಾಮ್ ಆರಂಭ ಆಗುತ್ತೆ. ಇನ್ನೇನು 9:30 ಆಯಿತು, ಇನ್ನು ಅರ್ಧ ಗಂಟೆ ಇದೆ. ಎಲ್ಲ PUCಯ ವಿದ್ಯಾರ್ಥಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಆಗಲಿ. ಅದರ ಜೊತೆಗೆ ಪ್ರಮುಖವಾಗಿ ಅಂದರೆ PUC ವಿದ್ಯಾರ್ಥಿಗಳಿಗೆ ಮತ್ತು SLC ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಬಸ್ ಇರುತ್ತೆ. ಅಂದರೆ ನಿಮ್ಮ ಹಾಲ್ ಟಿಕೆಟ್ ಏನಿರುತ್ತಲ್ಲ ಅದನ್ನು ನೀವು ತೋರಿಸಿದರೆ ಸಾಕು.